ವೀಕ್ಷಕರೇ, ಈಗಾಗಲೇ ತಮ್ಮನಲ್ಲಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಲೇಬೇಕು. ಇಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ 28 ಜಿಲ್ಲೆಗಳಿಗೆ, ಆದರೆ ಟೋಟಲ್ ಆಗಿ ಕರ್ನಾಟಕದಾದ್ಯಂತನೇ ಬಿಡುಗಡೆ ಆಗ್ತಾ ಇದೆ. ಸೊ ನಿಮಗೆ ಇನ್ನೂ ಕೂಡ 10ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಇಂದು ಬರುವ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಒಂದು 28 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು. ಯಾಕಂದರೆ ಆ ಒಂದು 28 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ. ಅಂದರೆ ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಸರ್ ಇಷ್ಟು ಸ್ಪೀಡಾಗಿ ಬಿಟ್ಟಿದ್ರು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ, ಆದರೆ ನಮಗೆ ಅಮೌಂಟೇ ಬಂದಿಲ್ಲ. ಸ್ಪೀಡಾಗಿ ಬಿಟ್ಟಿದ್ದಾರೆ, ಅದು ಸಹಿತ ನಮಗೆ ನಮ್ಮ ಮನೆ ಪಕ್ಕದಲ್ಲಿರೋರಿಗೆ ಬಂದಿದೆ, ಆದರೆ ನಮಗೆ ಬರ್ತಾ ಇಲ್ಲ ಅಮೌಂಟ್ ಅನ್ನೋರು ಭಾಳಷ್ಟು ಜನ ಇದ್ದಾರೆ. ಯಾಕಂದರೆ ಈಗ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ವೋಟ್ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಇದೇ ಒಂದು ಕಾರಣ ಅನಿಸುತ್ತೆ ನನಗೂ ಕೂಡ, ಅಂದರೆ ನಿಮಗೂ ಕೂಡ ಅನಿಸಿರ್ಬೋದು. ಯಾಕಂದರೆ ಸ್ಪೀಡಾಗಿ ಅಮೌಂಟ್ ಬಿಟ್ಟಿದ್ರು. ಈಗ 2 ತಿಂಗಳು ಏನಿದೆಲ್ಲ ಅಮೌಂಟು ಬಹಳಷ್ಟು ಸ್ಪೀಡಾಗಿ ಬಿಟ್ಟಿದ್ರು. ಯಾವುದು ಏಪ್ರಿಲು ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳು ಏನಿದಾವಲ್ಲ, ಫುಲ್ ಸ್ಪೀಡಾಗಿ ಅಮೌಂಟನ್ನು ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನು ಹಾಕ್ತಾಯಿದ್ರು. ಸೊ ಯಾಕಂದರೆ ಮೊದಲು ಏನು ಮಾಡ್ತಾಯಿದ್ರು, ಈ ಒಂದು ತಿಂಗಳದ ಇದು ಮೇ ಇದೆಯಲ್ಲ, ಮೇ ತಿಂಗಳದ ಅಮೌಂಟು ಜೂನ್ನಲ್ಲಿ ಹಾಕ್ತಾಯಿದ್ರು, ಜೂನ್ ತಿಂಗಳದ ಅಮೌಂಟು ಜುಲೈನಲ್ಲಿ ಹಾಕ್ತಾಯಿದ್ರು. ಈ ರೀತಿಯಾಗಿ ಅಮೌಂಟ್ ಹಾಕ್ತಾಯಿದ್ರು. ಆದರೆ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಒಂದು ಮೇ ದಿನ ಇದೆಯಲ್ಲ, ಮೇ ಅಮೌಂಟು ಮೇನಲ್ಲಿ ಹಾಕ್ತಾ ಇದ್ದಾರೆ, ಜೂನ್ದ ಅಮೌಂಟು ಜೂನ್ನಲ್ಲಿ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ 1 ತಿಂಗಳು ಅಥವಾ 2 ತಿಂಗಳು ಸ್ಪೀಡಾಗಿ ಅಮೌಂಟನ್ನು ಹಾಕಿದ್ರು. ಸೊ ಆ ಒಂದು ಅಮೌಂಟು ನಿಮಗೆ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, 7ನೇ ಕಂತಿನ ಹಣ, 8ನೇ ಕಂತಿನ ಹಣ, 9ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಬಹಳಷ್ಟು ಜನ ಇದ್ದಾರೆ. ಯಾಕಂದರೆ ಸ್ಪೀಡ್ ಆಗುವ ಅಮೌಂಟ್ನಲ್ಲಿ ಅದರಲ್ಲಿ ಬಹಳಷ್ಟು ಜನ ಹೋಗಿಲ್ಲನೂ ಕೂಡ. ಸೊ ಅವರಿಗೆ ಅಮೌಂಟ್ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ವೇಟ್ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ 10ನೇ ಕಂತಿನ ಜೊತೆಗೆ ಟೋಟಲ್ ಆಗಿ ಸೇರಿಸಿ ಹಾಕ್ತೇವೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಏನೋ ಮಿಸ್ ಆಗಿ ಅಮೌಂಟ್ ಹೋಗಿರಲ್ಲ, ಅಥವಾ ಸರ್ವರ್ ಇಶ್ಯೂನಿಂದ, ಬ್ಯಾಂಕ್ನ ಸರ್ವರ್ ಇಶ್ಯೂನಿಂದ ಅಮೌಂಟ್ ಹೋಗಿರಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಬೇಕು, ವೇಟ್ ಮಾಡಬೇಕಾಗತ್ತೆ. ವೇಟ್ ಮಾಡಿದ್ರೆ ಅಮೌಂಟ್ ತಾನೇ ಹಾಕ್ತೇವೆ ನಾವು. ಅದಕ್ಕೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಎಷ್ಟೇ ಕಂತು ಇರಲಿ, ಅದು 1 ಅಲ್ಲ 2 ಅಲ್ಲ 3 ಕಂತಿದ್ರು 6,000 ಅಮೌಂಟ್ ಹಾಕುವಷ್ಟು ನಾವು ಹಾಕ್ತೇವೆ ಅಂತ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದು ಇದಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಯಾರ್ಯಾರ್ದು ಪೆಂಡಿಂಗ್ ಹಣ ಉಳಿದಿದೆ ನೋಡಿ, ಅವ್ರದ್ದು ಕೂಡ ಅಮೌಂಟ್ ಹಾಕ್ಕೊಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, 2 ವಾರಗಳಷ್ಟು ವೇಟ್ ಮಾಡಬೇಕಾಗುತ್ತೆ. 2 ವಾರದಲ್ಲಿ ನಿಮ್ಮ ಖಾತೆಗೆ ನಿಮ್ಮ ಹಣ ಜಮಾ ಆಗಿರುತ್ತೆ. ಸೊ ಇವಾಗ ಈ ಒಂದು 28 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. ಯಾವ ಜಿಲ್ಲೆಗಳಿದಾವೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ನಿಮಗೆ ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರು ಅಮೌಂಟ್ ಬಂದಿಲ್ಲ ಸರ್ ಅಂತ ಹೇಳಿ ನೋಡೋಣ. ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ, ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ಇವ್ರು ಏನು ಮಾಡಬೇಕು, PM ಕಿಸಾನ್ ಯೋಜನೆ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಆ ರೀತಿಯಾಗಿ ಅಂದರೆ 2,000 ರೂಪಾಯಿ ಬರ್ತಾ ಇದ್ವಲ್ಲ, ಅದು 4,000 ರೂಪಾಯಿ ಜಂಪ್ ಆಗಿತ್ತು. ಸೊ ಆ PM ಕಿಸಾನ್ ಯೋಜನೆ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಕರ್ನಾಟಕದಡಿ. ಸೊ ಇವ್ರು ಏನು ಮಾಡಬೇಕು, ಆ ಥರ ಒಂದು ಅಮೌಂಟ್ ಹಾಕಿದ್ರೆ ಎಲ್ಲರ ಖಾತೆಗೆ 1 ನಿಮಿಷದಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಅಂದರೆ ಏನು, ಒಂದು ಬಟನ್ ಒತ್ತಿದ್ರೆ ಸಾಕು, PM ಕಿಸಾನ್ ಯೋಜನೆ ಅಮೌಂಟ್ ಹೇಗೆ ಎಲ್ಲರ ಖಾತೆಗೆ ಸೇರುತ್ತಲ್ಲ, ರೈತರ ಖಾತೆಗೆ, ಆ ರೀತಿಯಾಗಿ ಇವರು ಮಾಡಬೇಕು. ಸೊ ಈ ಒಂದು ಜಿಲ್ಲೆಗಳಿಗೆ ಅಮೌಂಟ್ ಬಿಡ್ತಾರೆ, ಆ ಜಿಲ್ಲೆದವರಿಗೆ ಅಮೌಂಟ್ ಬಿಡ್ತಾರೆ, ಆ ಜಿಲ್ಲೆದವರಿಗೆ ಅಮೌಂಟ್ ಹೋಗಲ್ಲ, ಈ ಜಿಲ್ಲೆದವರಿಗೆ ಅಮೌಂಟ್ ಹೋಗಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಡೈರೆಕ್ಟಾಗಿ ಅಮೌಂಟ್ ಬಿಟ್ಟಿದ್ರೆ ಡೈರೆಕ್ಟಾಗಿ ಒಂದು ಖಾತೆಗೆ ಜಮಾ ಆಗುತ್ತೆ. ಈ ರೀತಿಯಾದಂತಹ ಮಾಹಿತಿ ಇದ್ವು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ.